ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಗೆ ವೋಟ್ ಹಾಕಿದ್ದೀನಿ ಅಂತ ಹೇಳಿದ್ರು ಮೌಲಾನಾ ಸಾಜಿದ್ ರಶೀದಿ. ಇವರು ಬಿಜೆಪಿಗೆ ವೋಟ್ ಹಾಕೋದಕ್ಕೆ ಕಾರಣ ಏನು? ಅವತ್ತು ರಾಮ ಮಂದಿರವನ್ನ ಕೆಡವ್ತೀನಿ ಅಂತ ಹೇಳಿದವರು ಇವತ್ತು ಬಿಜೆಪಿಗೆ ವೋಟ್ ಹಾಕಿದ್ರು. ನಿಜಕ್ಕೂ ಇದು ಮುಸ್ಲಿಂ ಮಾನಸಿಕತೆಯಲ್ಲಿ ಆಗಿರುವಂತಹ ಬದಲಾವಣೆನಾ? ಮುಸಲ್ಮಾನರ ಒಲವು ಬಿಜೆಪಿ ಕಡೆ ವಾಲುತ್ತಾ? ನಮಸ್ಕಾರ. ಬದಲಾವಣೆ ಜಗದ ನಿಯಮ ಅನ್ನುವಂಥ ಒಂದು ಮಾತಿದೆ. ಈ ಮಾತು 100ಕ್ಕೆ 100 ಸತ್ಯ. ಯಾಕೆ ಗೊತ್ತಾ? ಈ ವ್ಯಕ್ತಿಯ ಮಾತುಗಳನ್ನೊಮ್ಮೆ ನೀವು ಕೇಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ. दोस्तों, मैंने वोट कर दिया है। दिल्ली में किसकी सरकार बने इसके लिए, और मैंने ये वोट किसको किया है आपको सुनकर बड़ा आश्चर्य होगा। मैंने ये वोट भारतीय जनता पार्टी को किया है। जिंदगी में पहली बार मैंने भारतीय जनता पार्टी को वोट किया है। ನಾನು ಜೀವನದಲ್ಲಿ ಮೊದಲನೇ ಸಲ ಬಿಜೆಪಿಗೆ ವೋಟ್ ಹಾಕಿದ್ದೇನೆ ಅಂತ ಈ ವ್ಯಕ್ತಿ ಹೇಳಿದ್ದಾರೆ. ಅಯ್ಯೋ, ಅದ್ರಲ್ಲೇನ್ ವಿಶೇಷತೆ ಇದೆ? ಇದೇನ್ ದೊಡ್ಡ ಮಹಾನ್ ವಿಷಯನಾ ಅಂತ ನಿಮ್ಗೆ ಅನಿಸಬಹುದು. ಆದ್ರೆ ಇದು ನಿಜವಾಗ್ಲೂ ಆಶ್ಚರ್ಯ ಪಡುವಂತ ವಿಷಯನೇ. ಇದು ಬಹಳ ದೊಡ್ಡ ಬದಲಾವಣೆನೇ. ಯಾಕಂದ್ರೆ ಈ ರೀತಿಯ ಹೇಳಿಕೆಯನ್ನ ನೀಡಿರೋದು ಸಾಮಾನ್ಯ ವ್ಯಕ್ತಿ ಅಲ್ಲ. ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ ನ ಅಧ್ಯಕ್ಷ ಮೌಲಾನಾ ಸಾಜಿದ್ ರಶೀದಿ. ಅಷ್ಟಕ್ಕೂ ಇವ್ರು ಯಾಕೆ ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಅನ್ನೋದನ್ನೂ ಹೇಳಿದ್ದಾರೆ. ಅದನ್ನು ಒಮ್ಮೆ ಕೇಳಿಸ್ಕೊಂಡ್ಬಿಡಿ. क्यों किया है? इसके पीछे बहुत सारे रीजन हैं। अब तक मुसलमानों पर एक एलिगेशन ये लगता रहा कि भारतीय जनता पार्टी को हराने के लिए मुसलमान वोट करता है, लेकिन ये मैंने वोट इसलिए किया आज बीजेपी को कि दिल्ली के अंदर बीजेपी जीते। और भी इसके पीछे रीजन है. ಇಷ್ಟೇ ಅಲ್ಲ, ಬಿಜೆಪಿಗೆ ವೋಟ್ ಹಾಕೋದಕ್ಕಾಗಿ ಅನೇಕ ಕಾರಣಗಳಿವೆ ಅಂತಾನು ಇವ್ರು ಹೇಳಿದ್ದಾರೆ. ಆ ಕಾರಣಗಳು ಏನು ಅನ್ನೋದನ್ನ ಇವರೇ ಹೇಳ್ಬೇಕಷ್ಟೇ. ಇವರು ಬಿಜೆಪಿಗೆ ವೋಟ್ ಹಾಕಿದ್ರಲ್ಲಿ ಅಂತ ಆಶ್ಚರ್ಯ ಪಡುವಂತಹ ಸಂಗತಿ ಏನಿದೆ ಅಂತ ನಿಮಗೆ ಅನಿಸಬಹುದು. ಅವತ್ತು ರಾಮ ಮಂದಿರವನ್ನ ಕೆಡವಿ ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತು ನಾನು ಬಿಜೆಪಿಗೆ ವೋಟ್ ಹಾಕಿದ್ದೀನಿ ಅಂತ ಹೇಳಿದಾಗ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ? मंदिर तोड़कर, पहले तो मंदिर तोड़कर मस्जिद नहीं बनाई गई थी, लेकिन शायद अब मंदिर तोड़कर मस्जिद बनाई जाए. ಇಷ್ಟೇ ಅಲ್ಲ, ಮುಸಲ್ಮಾನರೇ ಏಳಿ ಎದ್ದೇಳಿ, ಭಯಪಡಬೇಡಿ, ಕಣ್ಮುಚ್ಚಿಕೊಂಡು ಕುಳಿತುಕೊಳ್ಳಬೇಡಿ ಅಂತ ಹೇಳಿ ಮುಸಲ್ಮಾನರನ್ನ ಪ್ರಚೋದಿಸುವಂತ ಹೇಳಿಕೆಗಳನ್ನು ಇವರು ನೀಡಿದ್ದಾರೆ. मैं तो मुसलमानों से ये कहना चाहता हूं कि मुसलमानों जाग जाओ। अब बगले की तरह आंख मूंद कर बैठने का वक्त नहीं है। अब उठ जाओ इसके खिलाफ. ಇಂತಹ ವ್ಯಕ್ತಿಯ ಬಾಯಲ್ಲಿ ನಾನು ಬಿಜೆಪಿಗೆ ವೋಟ್ ಹಾಕಿದ್ದೀನಿ ಅನ್ನುವಂತಹ ಮಾತುಗಳನ್ನ ಕೇಳಿದಾಗ ನಿಜಕ್ಕೂ ಮುಸ್ಲಿಂ ಮಾನಸಿಕತೆಯಲ್ಲಿ ಬದಲಾವಣೆ ಆಗಿದ್ಯಾ ಅನ್ನುವಂಥ ಸಂಶಯ ಕಾಡುತ್ತೆ. ಬಿಜೆಪಿ ಜೊತೆ ಮುಸ್ಲಿಮರು ನಿಲ್ಲಲ್ಲ, ಮುಸ್ಲಿಮರು ಬಿಜೆಪಿಗೆ ವೋಟ್ ಹಾಕಲ್ಲ ಅನ್ನುವಂಥ ಮಾತುಗಳನ್ನ ನಾವು ಕೇಳಿದ್ದೇವೆ. ಆದ್ರೆ ಈ ಮಾತುಗಳೆಲ್ಲವೂ ಬರೀ ಭಾವನೆಗಳಷ್ಟೇ. ಇದನ್ನ ಪ್ರೂವ್ ಮಾಡೋದಕ್ಕೆ ಯಾವುದೇ ರೀತಿಯ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಮುಸ್ಲಿಂ ಮೆಜಾರಿಟಿ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಬಿಜೆಪಿಗೆ ಗೆಲ್ಲೋದು ತುಂಬಾ ಕಷ್ಟ. ಕಾಶ್ಮೀರದಲ್ಲಿ ಬಿಜೆಪಿ ಗೆಲ್ಲಿಲ್ಲ, ಹೈದರಾಬಾದ್ನಲ್ಲಿ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇದೆಲ್ಲ ನಿಜಾನೇ. ಆದ್ರೂ ಇದೆಲ್ಲ ನಿಧಾನವಾಗಿ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಈವರೆಗೆ ತಂದಿರುವಂತಹ ಎಲ್ಲಾ ಕಾಯ್ದೆಗಳಿಂದಲೂ ಎಲ್ಲಾ ಯೋಜನೆಗಳಿಂದಲೂ ಮುಸಲ್ಮಾನರಿಗೆ ಅತಿ ಹೆಚ್ಚು ಉಪಯೋಗ ಆಗಿದೆ. ಬಿಜೆಪಿ ಯಾವುದೇ ಯೋಜನೆಗಳಿಂದಲೂ ಮುಸಲ್ಮಾನರನ್ನ ಹೊರಗಿಟ್ಟಿಲ್ಲ. ತ್ರಿವಳಿ ತಲಾಖ್ ನಿಷೇಧ ಇರಬಹುದು, ಸಿಎಎನ್ನ ಜಾರಿಗೊಳಿಸುವಂತಹ ಯೋಜನೆಗಳಿರ್ಬಹುದು, ಇವುಗಳೆಲ್ಲದರಿಂದಲೂ ಕೂಡ ಮುಸಲ್ಮಾನರಿಗೆ, ಅದರಲ್ಲೂ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಪ್ರಯೋಜನಗಳಿದೆ. ಕಾಂಗ್ರೆಸ್ ಪಕ್ಷ ತಮ್ಮನ್ನ ಬಳಸಿಕೊಳ್ತಾ ಇದೆ ಅನ್ನುವಂತಹ ರಿಯಾಲಿಟಿ ಮುಸ್ಲಿಂ ಸಮುದಾಯಕ್ಕೆ ಅರ್ಥ ಆದಾಗ ಬಹುಶಃ ಮುಸಲ್ಮಾನರ ಒಲವು ಬಿಜೆಪಿ ಕಡೆಗೆ ಜಾಸ್ತಿ ಆಗ್ಲೂಬಹುದು. ಆರ್ಎಸ್ಎಸ್ ನ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಭಾಗವತ್ ಅವರು ಎಲ್ಲರನ್ನ ಒಳಗೊಳ್ಳುವಂತಹ ವಾತಾವರಣ ಸೃಷ್ಟಿಯಾಗಬೇಕು ಅಂತ ಹೇಳಿದ್ರು. ಒಂದು ವೇಳೆ ಅವರು ಹೇಳಿದ ಹಾಗೆ ಆದ್ರೆ ಕಾಂಗ್ರೆಸ್ನ ಒಡೆದು ಆಳುವ ರಾಜಕಾರಣ ನಿಲ್ಲುತ್ತೆ. ಇದು ನಿಲ್ಲುವಂತಹ ಸಾಕಷ್ಟು ಸೂಚನೆಗಳೂ ಇವೆ. ಅದರಲ್ಲಿ ಮೌಲಾನಾ ಸಾಜಿದ್ ರಶೀದಿ ಹೇಳಿರುವಂತಹ ಸ್ಟೇಟ್ಮೆಂಟ್ ಕೂಡ ಒಂದು. ಇವರು ಯಾವ ಕಾರಣಕ್ಕಾಗಿ ಬಿಜೆಪಿಗೆ ವೋಟ್ ಹಾಕಿದ್ರು ಅನ್ನುವಂತಹ ಸತ್ಯ ನಿಮ್ಗೆ ಗೊತ್ತಿಲ್ಲ. ಆದ್ರೆ ಇವರು ಬಿಜೆಪಿಗೆ ವೋಟ್ ಹಾಕಿರುವುದಂತೂ ಸತ್ಯ. ಒಟ್ಟಾರೆಯಾಗಿ ಮೌಲಾನಾ ಸಾಜಿದ್ ರಶೀದಿ ಅವರ ಈ ಹೇಳಿಕೆ ದೇಶದಲ್ಲಿ ಒಂದು ರೀತಿಯ ಸಾಮಾಜಿಕ ಬದಲಾವಣೆಯನ್ನ ತರುವಂತಹ ಆಶಾಭಾವನೆಯನ್ನ ಮೂಡಿಸಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.